ಇಂಧನ ತೈಲ ಮತ್ತು ಅನಿಲ ಪೂರೈಕೆ ಕರ್ನಾಟಕಕ್ಕೆ ತೀವ್ರ ಸಂಕಷ್ಟ ಎದುರಾಗಿದೆ. ಆಹಾರ ಸಚಿವ ಮುನಿಯಪ್ಪನವರು ಟ್ವೀಟ್ ಮಾಡಿ ಕೇಂದ್ರದತ್ತ ಬೊಟ್ಟು ಮಾಡಿರೋದು. ರಾಜ್ಯ ಸರ್ಕಾರಕ್ಕೆ ಇಂಧನ ಪೂರೈಕೆಯಲ್ಲಿ ನಿಯಂತ್ರಣದ ಅಧಿಕಾರ ಇಲ್ಲ. ಕರೆಕ್ಟ್, ಅದು ರಾಜ್ಯ ಸರ್ಕಾರಕ್ಕೆ ಯಾವುದೇ ಪವರ್ ಇಲ್ಲ. LPG ಗ್ಯಾಸ್, ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಎಲ್ಲವೂ ಕೂಡ ಕೇಂದ್ರದ ನಿಯಂತ್ರಣದಲ್ಲಿದೆ. ಅಷ್ಟೇ ಅಲ್ಲ, CNG, ಪೆಟ್ರೋಲ್, ಡೀಸೆಲ್ ಎಲ್ಲವೂ ಕೇಂದ್ರದ ನಿಯಂತ್ರಣದಲ್ಲೇ ಇದೆ. ಆದರೆ ಕರ್ನಾಟಕಕ್ಕೆ ತಾರತಮ್ಯ ನೀತಿ ಅನುಸರಿಸ್ತಾ ಇದೆ, ಹಾಗಾಗಿ ಸಂಕಷ್ಟ ಎದುರಾಗಿದೆ ಅಂತಕ್ಕಂಥದ್ದು ಮುನಿಯಪ್ಪನವರ ಆರೋಪ. ರಾಜ್ಯ ಸರ್ಕಾರದ ಕರ್ತವ್ಯ ಕೇವಲ ಹಂಚಿಕೆ ಮಾಡೋದು. ಅವ್ರು ಏನು ಕಳಿಸ್ತಾರೆ ಅದನ್ನು ಆದ್ಯತಾ ವಲಯಗಳಿಗೆ ಹಂಚಿಕೆ ಮಾಡೋದಷ್ಟೇ ಇವ್ರ ಪವರ್. ಕಳಿಸೋದೆಲ್ಲ ಅವರೇ. ಅವ್ರು ಕಳಿಸೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ಜಾಸ್ತಿ ಹೋಗ್ತಾ ಇದೆ, ಕೇರಳಕ್ಕೆ ಜಾಸ್ತಿ ಹೋಗ್ತಾ ಇದೆ. ಯಾಕೆ ಅಂದರೆ ಅಲ್ಲಿ ಚುನಾವಣೆ ಇದೆ, ನಮ್ಮ ರಾಜ್ಯದಲ್ಲಿ ಚುನಾವಣೆ ಇಲ್ಲ, ಹಾಗಾಗಿ ಅನ್ಯಾಯ ಆಗ್ತಾ ಇದೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೋಟೆಲ್, ಆಟೋ ಚಾಲಕರು ಸಂಕಷ್ಟಕ್ಕೀಡಾಗುವ ಪರಿಸ್ಥಿತಿ ಬಂದಿದೆ. ಅಲ್ಲ, ಸಂಕಷ್ಟಕ್ಕೀಡಾಗಿದ್ದಾರೆ ಆಲ್ರೆಡಿ. ಬೇರೆ ರಾಜ್ಯಗಳಂತೆ ಕರ್ನಾಟಕಕ್ಕೂ ಹಂಚಿಕೆ ಮಾಡಬೇಕು ಅಂತ ಇವರ ಆಗ್ರಹ. ಕೇಂದ್ರಕ್ಕೆ ಬರೆದಿರುವ ಪತ್ರ ಬಿಡುಗಡೆ ಮಾಡಿದ್ದಾರೆ ಮುನಿಯಪ್ಪನವರು. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳು ಬರೆದಿದ್ದರು ಪತ್ರವನ್ನು. ಸಚಿವ ಮುನಿಯಪ್ಪ ಆರೋಪಕ್ಕೆ ಕೇಂದ್ರ ಸರ್ಕಾರ ಏನು ಉತ್ತರ ಕೊಡುತ್ತೆ? ನೆರೆಹೊರೆಯ ರಾಜ್ಯಗಳಿಗೆ ಹಂಚಿಕೆ ಕರ್ನಾಟಕಕ್ಕೆ ಸಿಗ್ತಿಲ್ವಾ? ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು, ನೀವು ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿ ದಯವಿಟ್ಟು. ತಮಿಳುನಾಡಿಗೆ ಎಷ್ಟು ಕೊಟ್ಟಿದ್ದಾರೆ, ಕೇರಳಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಅಕ್ಕಪಕ್ಕದ ರಾಜ್ಯಗಳು ತೆಲಂಗಾಣ, ಆಂಧ್ರಕ್ಕೆ ಎಷ್ಟು ಹೋಗಿದೆ, ಮಹಾರಾಷ್ಟ್ರಕ್ಕೆ ಎಷ್ಟು ಹೋಗಿದೆ, ಎಲ್ಲ ಬಿಡುಗಡೆ ಆಗಬೇಕು. ಇದನ್ನು ಬೆಟರ್ ನನ್ನ ಪ್ರಕಾರ ಕೇಂದ್ರ ಸರ್ಕಾರನೇ ಮಾಹಿತಿ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು.